ಆಗಿರ್ತೀನಿ. ನನ್ಗೆ ಹಿಂಗಾಗ್ಬೇಕು ಅಂದ್ರೆ ಹೀಗೆ ಆಗ್ಬೇಕು, ನನ್ನ ರೂಲ್ಸ್ ಹಿಂಗೆ ಮಾಡ್ಬೇಕು ಅಂತ ಆತ. ಯಾಕಂದ್ರೆ ಒಳ್ಳೇದಕ್ಕೆ ಮಾಡ್ತಾ ಇದ್ದೀನಿ, ನಾನು ಎಲ್ಲೂ ಕೆಟ್ಟದ್ ಮಾಡಕ್ ಹೋಗ್ತಾ ಇಲ್ಲ, ಒಳ್ಳೇದು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ತಗೊಂಡ್ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದೀನಿ. ಏನಂದ್ರೆ ನಮ್ಮ ಇಲ್ಲಿ ಬಂದ್ಬಿಟ್ಟು ಇಂಡಿಯಾ ಆಗ್ಬೋದು, ಎಲ್ಲಾದ್ರೂ ಆಗ್ಬೋದು, ಈ ನಾಯಿಗಳು ರೋಡ್ ಮೇಲೆ ಕಕ್ಕ ಮಾಡ್ತಾರೆ. ಆ ಕಕ್ಕನ ಎಲ್ಲ ತುಳ್ಕೊಂಡು ಹೋಗ್ತಾರೆ, ಗಾಡಿಗಳಾಗ್ಬೋದು, ಸಣ್ಣ ಮಕ್ಳು ರೋಡಲ್ಲಿ ಆಡ್ಬೇಕಾದಾಗ ತುಳ್ಕೊಂಡು ಹೋಗ್ತಾರೆ, ಅವ್ರ ಮನೆಗೆ ಹಂಗೆ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ರಿಸ್ಟ್ರಿಕ್ಷನ್ಸ್ ರೂಲ್ಸ್ ತಗೊಳ್ಬೇಕು ಅನ್ನೋದು ನಾನು ತುಂಬಾ ದಿನದಿಂದ ಹೋರಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಎಷ್ಟೊಂದ್ ಜನ ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ, ಎಲ್ರು ನಗಿಯೋರು. ಸೊ ಅದು ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಲ್ಲ, ಯಾಕೋ ಗೊತ್ತಿಲ್ಲ. ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅನ್ಸ್ತು. ಯಾಕಂದ್ರೆ ನಮ್ ದುಬೈಯಲ್ಲಿ ಯಾವುದೇ ಒಂದು ಪೆಟ್ಸು ರೋಡ್ ಮೇಲೆ ಯಾರು ಶಿಟ್ ಮಾಡ್ಸಂಗಿಲ್ಲ, ಮಾಡ್ಸಿದ್ರೆ ಫೈನ್ ಹಾಕೋರು. ಸೊ ಅದಕ್ಕಾದ ಸಪ್ರೇಟ್ ಪ್ಲೇಸ್ ಎಲ್ಲ ಇರುತ್ತೆ. ಸೊ ಅದನ್ನ ಇಲ್ಲೆಲ್ಲ ನನ್ ಕೆಲವೊಬ್ರ ಹತ್ರ ಈ ತರ ಹೇಳಿದಾಗ ಕೇಳಿಸ್ಕೊಳ್ಳೋರು, ಬಟ್ ಅದನ್ನೆಲ್ಲ ಯಾರು ಇಂಪ್ಲಿಮೆಂಟ್ ಮಾಡ್ಕೊಂಡು ಆಕ್ಷನ್ ಮಾಡಕ್ ಬರಲ್ಲ. ಒಂದೊಂದು ಏರಿಯಾದಲ್ಲೋ ಇಲ್ಲ ಅವ್ರ ಇದ್ರಲ್ಲಿ ಕಾರ್ನರ್ ಎಲ್ಲಾದ್ರೂ ಅದಕ್ಕಂತಾನೆ ಒಂದು ವಾಶ್ರೂಮ್ಸ್ ಮಾಡಿಸೋದು, ಏನಾದ್ರು ಈ ತರ ಏನಾದ್ರು ಇಂಪ್ಲಿಮೆಂಟ್ಸ್ ಐಡಿಯಾಸ್ ಎಷ್ಟೊಂದ್ ಜನ ಇದೆ, ಇವಾಗ ಹುಡುಕ್ಬೋದು, ಮಾಡ್ಬೋದಲ್ವಾ, ಇದೊಂದು ನೀಟ್ ಕ್ಲೀನ್ ಮಾಡ್ಬೋದು ಅನ್ನೋ ಒಂದು ಐಡಿಯಾಸ್. ಬಟ್ ಯಾವಾಗ ಅದು ಮಾಡ್ತೀನೋ ಆ ಸಾಧನೆ ಗೊತ್ತಿಲ್ಲ. ಬಟ್ ಹೋರಾಡ್ತಾ ಇದೀನಿ, ಬರ್ದಿರೋ ಪ್ರತಿಯೊಬ್ಬರ ಹತ್ರನು ಮಾತುಕತೆ ಆಡ್ಬೇಕಾದಾಗ ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ನನ್ಗೆ ಇಷ್ಟ, ಅದು ಯಾವಾಗ ಅದು ಇದಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ, ಡೆವಲಪ್ ಆಗುತ್ತೆ, ಏನ್ ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ, ಎಕ್ಸಿಕ್ಯೂಟ್ ಆಗುತ್ತೋ ಗೊತ್ತಿಲ್ಲ.